ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಫಿನಾಲೆಗೂ ಮುಂಚಿನ ಕಡೆ ವಾರದಲ್ಲಿ ನಾಮಿನೇಷನ್ಸ್ ಬಿಸಿ ಜೋರಾಗಿ ಇದೆ ಅಂತ ಹೇಳಬೇಕು. ನಿನ್ನೆ ಸೂಪರ್ ಸಂಡೇ ವಿತ್ ಬಾಚಾ ಸುದೀಪ್ ಎಪಿಸೋಡ್ನ ಪಂಚಿಂಗ್ ಬ್ಯಾಕ್ ಟಾಸ್ನಲ್ಲಿ ಧ್ರುವನ್ ಜನ್ಮ ಜಾಲಾಡಿದ್ದ ರಕ್ಷಿತಾ ಅವರು ಈಗ ರಾಶಿಕನ ಅಡಕತ್ತರಿಗೆ ಸಿಕ್ಸಿ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ ಅಂದರೆ ಅದು ತಪ್ಪಾಗೋದಿಲ್ಲ. ಇಲ್ಲಿ ರಾಶಿಕಾ ಅವರು ರಕ್ಷಿತಾ ಅವರ ಹೆಸರನ್ನ ನಾಮಿನೇಷನ್ಸ್ಗೆ ತಗೊಂಡು ವಾರ ಪೂರ್ತಿ ಚೆನ್ನಾಗಿ ಮಾತಾಡ್ತೀಯ, ವೀಕೆಂಡ್ ಬಂದರೆ ನಿಮ್ಗೇನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀವೆಷ್ಟು ಮ್ಯಾನಿಪುಲೇಟಿವ್ ಅಂತ, ನಿಮ್ದು ಎಷ್ಟು ನಾಟಕ ಅಂತ. ರಾಶಿಕಾ ಹೇಳಿದ ತಕ್ಷಣ ಅದ್ಭುತವಾಗಿ ರಾಶಿಕಾ ಅವ್ರನ್ನ ಹಿಡಿದು ಹಾಕಿರೋ ರಕ್ಷಿತಾ ಅವರು, ನಿಮ್ಮ ಮನೆಯವ್ರು ಬಂದು ಹೇಳ್ಕೊಟ್ರ ಅಂತ ಕೇಳಿದ ತಕ್ಷಣ ಕಕ್ಕಾಬಿಕ್ಕಿ ಆಗಿರೋ ರಾಶಿಕಾ ಅವರು ಅದನ್ನ ಬೇರೆ ಕಡೆ ತಿರುಗಿಸೋ ಪ್ರಯತ್ನ ಮಾಡ್ತಾ ಫ್ಯಾಮಿಲಿನ ಮಧ್ಯಕ್ಕೆ ತರಬೇಡ ಅಂತ ರಕ್ಷಿತಾ ಮೇಲೆ ಕೂಗಾಡಿದ್ದಾರೆ. ರಕ್ಷಿತಾ ಪದೇ ಪದೇ ನಿಮ್ಮ ಮನೆಯವ್ರು ಹೇಳ್ಕೊಟ್ರ ಅಂತ ಕೇಳಿದಾಗ ಕೋಪನ ನೆತ್ತಿಗೆ ಏರಿಸ್ಕೊಂಡ್ರು ರಾಶಿಕಾ ಅವರು. ಹೌದು, ಏನಿವಾಗ ಫ್ಯಾಮಿಲಿ ಬಗ್ಗೆ ಏನು ಮಾತಾಡ್ತಿದ್ಯಾ ಅಂತ ರಕ್ಷಿತಾ ಮೇಲೆ ನುಗ್ಗಿ ಅವ್ರನ್ನ ತಳ್ತಾ ಕಿರ್ಚಾಡಿದ್ದಾರೆ. ರಕ್ಷಿತಾ ಅವರು ಕೂಡ ರಾಶಿಕಾ ಅವ್ರನ್ನ ಆಚೆ ತಳ್ತಾ ಸರಿಯಾಗಿ ಎದುರು ಇಟ್ಕೊಟ್ಟು ಇಬ್ಬರಿಗೂ ಕೂಡ ಕೈ ಮಿಲಾಯಿಸ್ಕೊಂಡಿದೆ. ಇಲ್ಲಿ ಫ್ಯಾಮಿಲಿನ ಮಧ್ಯ ತಂದಿದ್ದೆ ರಾಶಿಕಾ ಅವರು. ಅದನ್ನು ರಕ್ಷಿತಾ ಪ್ರಶ್ನೆ ಮಾಡಿದ ತಕ್ಷಣ ಫ್ಯಾಮಿಲಿನ ಮಧ್ಯ ತರಬೇಡ ಅಂತ ಅದನ್ನು ಎಮೋಷನಲ್ ವಿಚಾರವಾಗಿ ಪರಿವರ್ತನೆ ಮಾಡಿ ರಕ್ಷಿತಾದೇ ತಪ್ಪು ಅನ್ನೋ ಥರ ತೋರಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಶಿಕಾ ಅವರು. ಆಗ ನೋಡಿದ್ರೆ ರಕ್ಷಿತಾ ವೀಕೆಂಡ್ನಲ್ಲಿ ಸರಿಗೆ ಮಾತಾಡೋದಿಲ್ಲ ಅಂತ ರಾಶಿಕಾ ಅವರು ಹೇಳಿದ ಒಂದು ಪಾಯಿಂಟ್ ಸರಿಗೆ ಇದ್ರೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೋಬೇಕಾದ್ರೆ ಅವರು ಫ್ಯಾಮಿಲಿನ ಮಧ್ಯ ತಂದಿದ್ದು ಅವರಲ್ಲಿನ ಲಾಜಿಕಲ್ ಥಿಂಕಿಂಗ್ನ ಕೊರತೆ ಬಗ್ಗೆ ಎತ್ತಿ ತೋರಿಸ್ತಾ ಇತ್ತು. ರಾಶಿಕಾ ಅವರು ಟಾಸ್ಕ್ಗಳಲ್ಲಿ ಅತ್ಯದ್ಭುತ ಅನ್ನೋ ವಿಚಾರ ಬಿಟ್ಟರೆ ಮಿಕ್ಕ ವಿಚಾರಗಳಲ್ಲಿ ಬಹುಶಃ ಅವರು 0 ಅನ್ನೋದು ಇಲ್ಲಿ ಮತ್ತೊಮ್ಮೆ ಸಾಬೀತು ಆಗ್ತಾ ಇದೆ. ಅವರ ಮುಂಗೋಪ, ಲಾಜಿಕ್ ಇಲ್ಲದ ಅವರ ಚಿಂತನೆಗಳು ಮತ್ತು ತೆಗೆದುಕೊಳ್ಳೋ ನಿರ್ಧಾರಗಳು, ಕ್ಷಣಕ್ಕೂ ಬದಲಾಗುವ ಅವರ ಅಭಿಪ್ರಾಯಗಳು ಮತ್ತು ನಡವಳಿಕೆಗಳು, ಕೀರಲು ದನಿನಲ್ಲಿ ಸ್ಥಿಮಿತ ಕಳ್ಕೊಂಡು ಎದುರುಗಡೆನಲ್ಲಿ ಇರೋರ ಮೇಲೆ ಕಿರ್ಚೋದು, ಬಾಲಿಶ ವರ್ತನೆಗಳು, ಇವೆಲ್ಲ ಕೂಡ ಸೀಸನ್ ಮುಗಿತಾ ಬಂದಿದ್ರು ಕೂಡ ಇನ್ನೂ ಸುಧಾರಣೆ ಕಂಡಿಲ್ಲ. ನಿನ್ನೆ ಅವರು ಪಂಚಿಂಗ್ ಬ್ಯಾಕ್ ಟಾಸ್ಕ್ನಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಒಳ್ಳೊಳ್ಳೆ ಪಾಯಿಂಟ್ಸ್ನ ಹೇಳಿ ಗುದ್ದಿದ್ರು. ಆದರೆ ಅಶ್ವಿನಿ ಅವ್ರ ಕೈನಲ್ಲಿ ಕೂಡ ಸರಿಯಾಗಿ ಗುದ್ದಿಸ್ಕೊಂಡಿದ್ರು. ಅಶ್ವಿನಿ ಅವರು ಎಷ್ಟು ಮ್ಯಾನಿಪುಲೇಟಿವ್ ಅನ್ನೋದನ್ನ ಗಿಲ್ಲಿ, ಕಾವ್ಯ, ಸ್ಪಂದನ ಮತ್ತು ಮಿಕ್ಕವರು ಪ್ರತಿ ವಾರ ಎಚ್ಚರಿಸ್ತಾ ಇದ್ರೂ ಕೂಡ ಕಳೆದ ವಾರ ಗಿಲ್ಲಿ ಅವರ ಮೇಲಿನ ದ್ವೇಷದ ಕಾರಣ ಅಶ್ವಿನಿ ಅವರ ಜೊತೆಗೆ ಕೂತ್ಕೊಂಡು ಗಿಲ್ಲಿ ಬಗ್ಗೆ ಕಂಪ್ಲೇಂಟ್ ಹೇಳಿದರು. ಆದರೆ ಅಶ್ವಿನಿ ಅವರ ಮ್ಯಾನಿಪುಲೇಷನ್ ಬಗ್ಗೆ, ಗಿಲ್ಲಿ ಜೊತೆಗಾದ ಬಾತ್ರೂಮ್ ಗಲಾಟೆ ಬಗ್ಗೆ ತೋರಿಸಿದ ವೀಟಿನ ನೋಡಿ ತಿಳ್ಕೊಳ್ಬೇಕಾಯ್ತಾ ರಾಶಿಕಾ ಅವರು ಅನ್ನೋದು ನಮ್ಮ ಪ್ರಶ್ನೆ. ಇನ್ನು ಉಳಿದಂತೆ ಮೊದಲ ಬಾರಿಗೆ ಗಿಲ್ಲಿ ಅವರು ರಘು ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ಅದರ ಜೊತೆ ಧನುಷ್ ಅವರು ಧ್ರುವಂತ್ ಅವರು ರಕ್ಷಿತಾ ಅವರು ಅಶ್ವಿನಿ ಅವ್ರನ್ನ, ರಾಶಿಕಾ ಅವರು ರಕ್ಷಿತಾ ಅವ್ರನ್ನ ಹೊರತುಪಡಿಸಿ ಮತ್ತೆ ಅಶ್ವಿನಿ ಅವ್ರನ್ನ ನಾಮಿನೇಷನ್ಸ್ಗೆ ತಗೊಂಡಿರೋದು ಈ ಪ್ರಮೋದಲ್ಲಿ ಕಾಣಿಸ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.